ವಿಮೋಚನ ಕಾಂಡ ಪುಸ್ತಕದಲ್ಲಿ ಇನ್ನೊಬ್ಬ ಭಕ್ತನ ಕುರಿತಾಗಿ ನಾವು ಕಾಣ್ತೇವೆ. 33ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವುದಾದರೆ, ಇಗೋ, ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಸೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಾ ಇದ್ದನು. ಎಂಥ ಒಂದು ದೊಡ್ಡ ಅದ್ಭುತವಾದ ಅನುಭವ. ಈ ಲೋಕದಲ್ಲಿ ಒಬ್ಬ ಮನುಷ್ಯ ಒಬ್ಬನು ತನ್ನ ಸ್ನೇಹಿತನೊಂದಿಗೆ ಯಾವ ರೀತಿಯಾಗಿ ಆತನು ಮಾತಾಡುತ್ತಾರೋ ಹಾಗೆಯೇ ಯೆಹೋವ ದೇವರು ಮೋಸೆಯ ಸಂಗಡ ನಾವು ನೋಡುತ್ತೇವೆ ಮುಖಾಮುಖಿಯಾಗಿ ಮಾತಾಡುತ್ತಾ ಇದ್ದನು. ಅನ್ಯೋನ್ಯ ಉಳ್ಳವನ ಎಂಥ ಒಂದು ಅನ್ಯೂನ್ಯತೆ! ದೇವರು ಮುಖಾಮುಖಿಯಾಗಿ ಮಾತಾಡ್ತಾ ಇದ್ದನು ದೇವರಿಗೆ. ಒಬ್ಬ ಸ್ನೇಹಿತನ ಹಾಗೆ ಯಾವ ವಿಷಯವನ್ನು ನಾವು ಯಾರ ಹತ್ರ ಮರೆ ಮಾಡಿದರೂ ಕೂಡ ಒಬ್ಬ ಆಪ್ತ ಸ್ನೇಹಿತನೊಂದಿಗೆ ನಾವು ಯಾವ ಸಂಗತಿಯನ್ನು ಮರೆ ಮಾಡುವುದಿಲ್ಲ. ಎಲ್ಲವನ್ನು ನಾವು ಓಪನ್ ಆಗಿ ನಾವು ಹೇಳ್ತೇವೆ. ಹಾಗೆಯೇ ಇವತ್ತು ಲೋಕದ ಸ್ನೇಹಿತರಿಗಿಂತಲೂ ಅದ್ಭುತವಾದಂಥ ಒಂದು ಉತ್ತಮ ಸ್ನೇಹಿತ ಇವತ್ತು ಕರ್ತನಾದ ಯೇಸು ಆಗಿದ್ದಾನೆ. ಆ ಯೇಸು ನಾವು ನೋಡ್ತೇವೆ ನಮ್ಮ ಅನ್ಯೂನ್ಯತೆಯನ್ನು ಬಯಸಿ ಅದನ್ನೆಲ್ಲವನ್ನು ಮುಖಾಮುಖಿಯಾಗಿ ಬಂದು ನಮ್ಮೊಂದಿಗೆ ಮಾತಾಡುವುದನ್ನು ಬಯಸುವ ದೇವರು ಆತನಾಗಿದ್ದಾನೆ. ಅದಕ್ಕಾಗಿ ಹಂಬಲಿಸುವಂಥ ದೇವರು, ಅದಕ್ಕಾಗಿ ತವಕ ಪಡುವಂಥ ಪರಿಶುದ್ಧಾತ್ಮನು ಆತನಾಗಿದ್ದಾನೆ. ನಮಗೆ ಆತನು ಯಾವಾಗಲೂ ಮುಖಾಮುಖಿಯಾಗಿ ಮಾತಾಡುವುದನ್ನು ಬಯಸುವ ದೇವರು ಆತನಾಗಿದ್ದಾನೆ. ಆ ಮಾತಾಡುವುದಕ್ಕಾಗಿ ಯಾವಾಗಲೂ ನಮ್ಮ ಮಧ್ಯದಲ್ಲಿ ಇಳಿದು ಬರುವುದನ್ನು ಬಯಸುವ ದೇವರು ಆತನಾಗಿದ್ದಾನೆ. ಎಷ್ಟು ದಿನಗಳು, ಎಷ್ಟು ಸಾರಿ ನಾವು ಈ ರೀತಿಯಾದ ಒಂದು ಅನುಭವ ಭಕ್ತರ ಜೀವಿತದ ನಿನ್ನ ಅನುಭವದಲ್ಲಿ ನಾವು ದೇವರೊಂದಿಗೆ ಮುಖಾಮುಖಿಯಾಗಿ ದೇವರು ನಮ್ಮೊಂದಿಗೆ ಮಾತಾಡುವಿಕೆ, ದೇವರ ಅನ್ಯೂನ್ಯತೆಯ ಸಂತೋಷ ಇವತ್ತು ನಾವು ಕಳೆದಿದ್ದೇವೆ. ಅದನ್ನು ನಾವು ನಮ್ಮ ಜೀವಿತದಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. ಇವತ್ತು ಕಾಲ ಬಹಳ ಸಂಕುಚಿತವಾಗಿದೆ. ಮೊದಲು ನಾವು ನಂಬಿದಂಥ ದಿನದಿಂದ ಈಗಿನ ದಿನದಲ್ಲಿ ಇನ್ನೂ ಹೆಚ್ಚಾಗಿ ನಾವು ದೇವರ ಅನ್ಯೂನ್ಯತೆಯಲ್ಲಿ ಇದ್ದುಕೊಂಡು ಇಂಥ ಒಂದು ಆನಂದಕರವಾದಂಥ ಜೀವಿತವನ್ನು ಜೀವಿಸುವುದಕ್ಕಾಗಿ ನಾವು ಆದಿ ಭಕ್ತರು ನಮ್ಮ ಪಿತೃಗಳ ಅನುಭವಕ್ಕಿಂತಲೂ ವಿಶೇಷವಾದ ಅನುಭವದಲ್ಲಿ ನಮ್ಮ ನಡೆಸುವುದಕ್ಕಾಗಿ ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರು ನನ್ನ ಸಂಗಡ ಆತನಿದ್ದಾನೆ. ಇವತ್ತು ಆತನು ನಮಗೆ ಏನನ್ನು ಆತನು ಹೇಳದೆ ಯಾವ ಕಾರ್ಯವನ್ನು ನಮ್ಮ ಕುಟುಂಬದಲ್ಲಾಗಲಿ, ನಮ್ಮ ಜೀವಿತದಲ್ಲಾಗಲಿ, ಲೋಕದಲ್ಲಿ ಆಗಲಿ, ಎಲ್ಲಿಯೂ ಆಗಲಿ ನಮಗೆ ತಿಳಿಸದೆ ಯಾವುದೊಂದು ಕಾರ್ಯವನ್ನು ದೇವರು ಮಾಡುವುದಿಲ್ಲ. ಅನ್ಯೂನ್ಯತೆಯಲ್ಲಿದ್ದರೆ ಮಾತ್ರ. ಅನ್ಯೂನ್ಯತೆ ಅದು ಬಹಳ ಶ್ರೇಷ್ಠಕರವಾದ ಭಾಗ್ಯಕರವಾದ ಜೀವಿತ. ಆ ಜೀವಿತವನ್ನು ನಾವು ನಡೆಸುವವರಾಗಿರೋಣ. ದೇವರಿಗೆ ಸ್ತೋತ್ರ.